Good morning students, welcome to the chemistry class. Last class ಅಲ್ಲಿ periodicity of oxidation state ಅನ್ನ ಸ್ಟಡಿ ಮಾಡ್ತಾ ಇದ್ವಿ. So next move on to anomalous properties of second period elements. So second period elements ಅಂತ ಬಂದಾಗ lithium start ಆಗುತ್ತೆ. lithium, beryllium, boron, carbon, nitrogen, oxygen, fluorine ಅಂತ ಬರುತ್ತೆ. ಸೊ ಈ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಏನಿದೆ ಆ ಗ್ರೂಪ್ನ ಫಸ್ಟ್ ಮೆಂಬರ್ ಅಂತ ಆಗುತ್ತೆ ಎಕ್ಸೆಪ್ಟ್ ಹೈಡ್ರೋಜನ್ ಹೀಲಿಯಂ ಬಿಟ್ಟರೆ. ಸೊ ಆ ಗ್ರೂಪ್ನ ಏನು ಲಿಥಿಯಂ ಆಗಿರ್ಬೋದು ಫಸ್ಟ್ ಗ್ರೂಪ್ ಅಂತ ಅಂದಾಗ, ಸೆಕೆಂಡ್ ಗ್ರೂಪ್ ಅಂತ ಬಂದಾಗ ಬೆರಿಲಿಯಂ ಅಂತ ಆಗಿರ್ಬೋದು, ಆ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ಸೊ ಈ ಫಸ್ಟ್ ಎಲಿಮೆಂಟ್ ಏನಿದೆ ಸೆಕೆಂಡ್ ಪೀರಿಯಡ್ನ ಫಸ್ಟ್ ಎಲಿಮೆಂಟ್ಸ್ ಏನಿದೆ ಸೊ ಆ ಎಲಿಮೆಂಟ್ಗೆ ಅನಾಮಲಸ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಯಾಕೆ ಏನು ಅನ್ನೋದನ್ನ ಈಗ ಲಿಸನ್ ನೋಡೋಣ. ದ ಫಸ್ಟ್ ಎಲಿಮೆಂಟ್ ಆಫ್ ಈಚ್ ಗ್ರೂಪ್ 1 ಫಾರ್ ಎಕ್ಸಾಂಪಲ್ ಲಿಥಿಯಂ ಅಂಡ್ ಗ್ರೂಪ್ 2 ಅಂತ ಬಂದಾಗ ಬೆರಿಲಿಯಂ ಅಂಡ್ ಗ್ರೂಪ್ 13 to 17 ಅಂತ ಅಂದಾಗ ಬೋರಾನ್ ಟು ಫ್ಲೋರಿನ್ ಡಿಫರ್ಸ್ ಇನ್ ಮೆನಿ ರೆಸ್ಪೆಕ್ಟ್ಸ್ ಫ್ರಮ್ ದ ಅದರ್ ಮೆಂಬರ್ಸ್ ಆಫ್ ದ ರೆಸ್ಪೆಕ್ಟಿವ್ ಗ್ರೂಪ್. ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ಸೊ ಏನೀಗ ಎಲಿಮೆಂಟ್ಸ್ ಹೇಳಿದ್ರೆ ಆ ಎಲಿಮೆಂಟ್ಸಿಗೆ ಅನಾಮಲಸ್ ಪ್ರಾಪರ್ಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಸೊ ಲಿಥಿಯಂ ತಗೊಳ್ಳಿ ಅಥವಾ ಬೆರಿಲಿಯಂ ತಗೊಳ್ಳಿ, ಅದೇ ಗ್ರೂಪ್ನ ಬೇರೆ ಮೆಂಬರ್ಸ್ ಆದರೆ ಅಯೋನಿಕ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಬೈ ಟ್ರಾನ್ಸ್ಫರಿಂಗ್ ಆನ್ ಎಲೆಕ್ಟ್ರಾನ್. ಸೊ ಐದರ್ ಫಾರ್ಮಿಂಗ್ ಆನ್ ಕ್ಯಾಟಯಾನ್ ಆರ್ ಆನಯಾನ್, ಅದು ಅಯೋನಿಕ್ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ಬಟ್ ಲಿಥಿಯಂ ಅಂತ ಬಂದರೆ, ಬೆರಿಲಿಯಂ ಅಂತ ಬಂದರೆ ಇಟ್ ಫಾರ್ಮ್ಸ್ ಕೋವಲೆಂಟ್ ಬಾಂಡ್ಸ್ ಅಂತ ಅಂದಾಗ, ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಅಂದ್ರೆ ಬೈ ಶೇರಿಂಗ್ ಆನ್ ಎಲೆಕ್ಟ್ರಾನ್, ಯಾಕಂದ್ರೆ ಸೈಜ್ ವೈಸ್ ನಿಮಗೆ ಕಮ್ಮಿ ಇರೋದ್ರಿಂದ ಬೈ ಶೇರಿಂಗ್ ಆನ್ ಎಲೆಕ್ಟ್ರಾನ್ ಇಟ್ ಫಾರ್ಮ್ಸ್ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ದಟ್ ಈಸ್ ದ ಮೇನ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಅನಾಮಲಸ್ ಪ್ರಾಪರ್ಟೀಸ್ ಇದೆ ಅಂತಂದ್ರೆ ಯಾವ್ದು ಅನಾಮಲಸ್ ಪ್ರಾಪರ್ಟೀಸ್ ಇದೆ, ರೀಸನ್ ಏನು ಅನ್ನೋದನ್ನ ಈಗ ನೋಡ್ತೀವಿ. ಸೊ ಹೇಳ್ದಂಗೆ ಅನಾಮಲಸ್ ಪ್ರಾಪರ್ಟೀಸ್ ಇದೆ ಲೈಕ್ lithium, other unlike metals compared to other alkali metals, beryllium compared to other alkaline earth metals form compounds with pronounced covalent character. The other members of these groups predominantly form ionic compounds. ಹೇಳ್ದಂಗೆ ಆಲ್ಕಲಿ ಗ್ರೂಪ್ ಅಂತ ಬಂದಾಗ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗ್ರೂಪ್ ಅಂತ ಬಂದಾಗ ಆ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ಈ ಎಲಿಮೆಂಟ್ಸ್ ನಿಮಗೆ ಕೋವಲೆಂಟ್ ಕ್ಯಾರೆಕ್ಟರ್ನ ತೋರಿಸುತ್ತೆ, ಕೋವಲೆಂಟ್ ಕಾಂಪೌಂಡ್ಸ್ನ ಫಾರ್ಮೇಷನ್ ಮಾಡುತ್ತೆ ಬೈ ಶೇರಿಂಗ್ ಆನ್ ಎಲೆಕ್ಟ್ರಾನ್. ಬಟ್ ಅದರ್ ಆಲ್ಕಲಿ ಮೆಟಲ್ಸ್ ಆ್ಯಂಡ್ ಅದರ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಫಾರ್ಮ್ ಅಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. So next, in fact, the behavior of lithium and beryllium is more similar with the second element of the following group, that is magnesium and aluminium respectively. This sort of similarity is commonly referred to as diagonal relationship. ಸೊ ಹೇಳಿದಾಗೆ ಲಿಥಿಯಂಗೆ ಕೋವಲೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಬೆರಿಲಿಯಂಗೆ ಕೋವಲೆಂಟ್ ಕ್ಯಾರೆಕ್ಟರ್ ಇರುತ್ತೆ ಅಂತಂದ್ರೆ ಇದೇ ರೀತಿ ಮೆನಿ ಪ್ರಾಪರ್ಟೀಸ್ ಇದೆ, ಅನಾಮಲಸ್ ಪ್ರಾಪರ್ಟೀಸ್. ಸೊ ಈ ಪ್ರಾಪರ್ಟೀಸ್ ಯಾವುದಕ್ಕೆ ಸಿಮಿಲಾರಿಟೀಸ್ ಇರುತ್ತೆ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ನಾವು ಲಿಥಿಯಂ ಅಂತ ತಗೊಂಡ್ರೆ ಇಟ್ ಶೋಸ್ ದ ಸಿಮಿಲರ್ ಪ್ರಾಪರ್ಟೀಸ್ ಲೈಕ್ ಮೆಗ್ನೀಷಿಯಂ ಅಂತ ತಗೋಬಹುದು. ಅದೇ ರೀತಿ ಬೆರಿಲಿಯಂ ಅಂತ ಬಂದಾಗ ಬೆರಿಲಿಯಂ ಶೋಸ್ ದ ಸಿಮಿಲರ್ ಪ್ರಾಪರ್ಟೀಸ್ ಲೈಕ್ ಅಲ್ಯೂಮಿನಿಯಂ ಅಂತ ಹೇಳ್ಬೋದು. ಸೊ ಹಾಗಾಗಿ ಫಸ್ಟ್ ಗ್ರೂಪ್ನ ಫಸ್ಟ್ ಎಲಿಮೆಂಟ್ ಅಂದ್ರೆ ಏನು ಲಿಥಿಯಂ ಬರುತ್ತೆ ಆ ಎಲಿಮೆಂಟ್ಗೂ, ಸೊ ಸೆಕೆಂಡ್ ಗ್ರೂಪ್ನ ಸೆಕೆಂಡ್ ಎಲಿಮೆಂಟ್ ಅಂತ ಬಂದಾಗ ಮೆಗ್ನೀಷಿಯಂಗೂ ಡಯಾಗ್ನಲಿ ರಿಲೇಟೆಡ್ ಎಲಿಮೆಂಟ್ಸ್ ಏನಿರುತ್ತೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ಈ ರಿಲೇಶನ್ಶಿಪ್ನ ಏನಂತಾರೆ ಡಯಾಗನಲ್ ರಿಲೇಶನ್ಶಿಪ್. ಸೊ ನಾವು ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಅಥವಾ ರೇಡಿಯಸ್ ವೈಸ್ ನೋಡೋದಾದ್ರೆ ನೋಡಿ, ಮೆಟಾಲಿಕ್ ರೇಡಿಯಸ್ ಇನ್ ಪಿಕೋಮೀಟರ್ ಇಲ್ಲಿ ಕೊಟ್ಟಿದ್ದಾರೆ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ಸೊ ಲಿಥಿಯಂಗೆ 152 ಪಿಕೋಮೀಟರ್ ಇದೆ ಮೆಟಾಲಿಕ್ ರೇಡಿಯಸ್. ಅದೇ ನಿಮಗೆ ಮೆಗ್ನೀಷಿಯಂ 160 ಇದೆ, ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು. ಸೊ ಲಿಥಿಯಂಗೆ ಏನು ನಿಮಗೆ ಮೆಟಾಲಿಕ್ ರೇಡಿಯಸ್ ಇದೆ ಆಲ್ಮೋಸ್ಟ್ ಸಿಮಿಲರ್ ಮೆಟಾಲಿಕ್ ರೇಡಿಯಸ್ ಇದೆ ಅಂತ ಹೇಳ್ಬೋದು. ಬೆರಿಲಿಯಂ 111 ಅಂತ ಅಂದಾಗ ಅಲ್ಯೂಮಿನಿಯಂ 143 ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಮೆಟಾಲಿಕ್ ರೇಡಿಯಸ್ ನೋಡೋದಾದ್ರೆ ಸಿಮಿಲಾರಿಟೀಸ್ ನೋಡ್ಬೋದು. ಅಯಾನಿಕ್ ರೇಡಿಯಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ಸ್ನ ನೀವು ಏನು ಲಾಸ್ ಮಾಡ್ಕೊಂಡಾದ್ಮೇಲೆ ಸಿಗೋ ಅಂತ ರೇಡಿಯಸ್ ಏನು ಅಯಾನಿಕ್ ರೇಡಿಯಸ್ ಇದೆ ನೋಡಿ, ಲಿಥಿಯಂಗೆ 76 ಪಿಕೋಮೀಟರ್ ಇದೆ, ಮೆಗ್ನೀಷಿಯಂಗೆ 72 ಪಿಕೋಮೀಟರ್ ಇದೆ.
ಅಲ್ಲಿಗೆ ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬೋದು. ಸೊ ಡ್ಯೂ ಟು ಇಟ್ಸ್ ಸೈಜ್ ಅಯಾನಿಕ್ ರೇಡಿಯಸ್ ಆಗಿರ್ಬೋದು ಅಥವಾ ಮೆಟಾಲಿಕ್ ರೇಡಿಯಸ್ ಆಗಿರ್ಬೋದು, ಡ್ಯೂ ಟು ಇಟ್ಸ್ ಸಿಮಿಲರ್ ಅಯಾನಿಕ್ ರೇಡಿಯಸ್ ಅಥವಾ ಮೆಟಾಲಿಕ್ ರೇಡಿಯಸ್ ಇಟ್ ಶೋಸ್ ಸಿಮಿಲಾರಿಟೀಸ್ ಇನ್ ಪ್ರಾಪರ್ಟೀಸ್. ಸೊ ಅಲ್ಲಿ ಬಿಟ್ವೀನ್ ಲಿಥಿಯಂ ಆ್ಯಂಡ್ ಮೆಗ್ನೀಷಿಯಮ್ ಅಂತ ಹೇಳ್ಬೋದು. ದಿಸ್ ರಿಲೇಶನ್ಶಿಪ್ ಇಸ್ ಕಾಲ್ಡ್ ಆಸ್ ಡಯಾಗನಲ್ ರಿಲೇಶನ್ಶಿಪ್. So the anomalous behavior is attributed to their small size ಆಗಿರ್ಬೋದು, ಲಾರ್ಜ್ ಚಾರ್ಜ್ ಟು ರೇಡಿಯಸ್ ರೇಷಿಯೋ. ಚಾರ್ಜ್ಗೂ ಮತ್ತು ರೇಡಿಯಸ್ನ ರೇಷಿಯೋಸ್ ತೆಗೆದ್ರೆ ಲಾರ್ಜೆಸ್ಟ್ ರೇಡಿಯಸ್ ಚಾರ್ಜ್ ಟು ರೇಡಿಯಸ್ ರೇಷಿಯೋ ಇರುತ್ತೆ. ಸೊ ಅಲ್ಲಿ ನಿಮಗೆ ಏನು ಡಯಾಗನಲ್ ರಿಲೇಟೆಡ್ ಎಲಿಮೆಂಟ್ಸಿಗೆ ಸಿಮಿಲರ್ ಚಾರ್ಜ್ ಟು ರೇಡಿಯಸ್ ರೇಷಿಯೋ ಲಾರ್ಜ್ ಇರುತ್ತೆ ಮತ್ತು ಸ್ಮಾಲ್ ಸೈಜ್ ಇರುತ್ತೆ, ಹೈ ಎಲೆಕ್ಟ್ರೋನೆಗೆಟಿವಿಟಿ ಇದೆ. ಸೊ ಬಿಕಾಸ್ ಆಫ್ ದೀಸ್ ಅನಾಮಲಸ್ ಬಿಹೇವಿಯರ್ ಇಂದ ನಿಮಗೆ ಈ ರೀತಿ ಏನು ಡಯಾಗ್ನಲ್ ರಿಲೇಶನ್ಶಿಪ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದರಲ್ಲೂ ನಿಮಗೆ ಅನಾಮಲಸ್ ಬಿಹೇವಿಯರ್ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಸೊ ಅನಾಮಲಸ್ ಪ್ರಾಪರ್ಟೀಸ್ ಯಾಕಿದೆ, ರೀಸನ್ ಏನು ಅಂತ ಅಂದರೆ ಬಿಕಾಸ್ ಆಫ್ ಇಟ್ಸ್ ಸ್ಮಾಲ್ ಸೈಜ್, ಲಾರ್ಜ್ ಚಾರ್ಜ್ ಟು ರೇಡಿಯಸ್ ರೇಷಿಯೋ ಆ್ಯಂಡ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಎಲಿಮೆಂಟ್ಸ್. ಸೊ ಅದೇ ಗ್ರೂಪ್ನ ಬೇರೆ ಮೆಂಬರ್ಸಿಗೆ ಕಂಪೇರ್ ಮಾಡಿದ್ರೆ ಸೊ ಈ ಬಿಹೇವಿಯರ್ ನಿಮಗೆ ಚೇಂಜ್ ಇರೋದ್ರಿಂದ ಸೊ ಅಲ್ಲೇ ಅನಾಮಲಸ್ ಬಿಹೇವಿಯರ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಇನ್ ಅಡಿಷನ್ ದ ಫಸ್ಟ್ ಮೆಂಬರ್ಸ್ ಆಫ್ ಗ್ರೂಪ್ ಹ್ಯಾಸ್ ಓನ್ಲಿ 4 ವೇಲೆನ್ಸ್ ಆರ್ಬಿಟಲ್ಸ್. ಏನೇನಕ್ಕೆ ನಿಮಗೆ ಸೊ ಅನಾಮಲಸ್ ಬಿಹೇವಿಯರ್ ಇದೆ, ರೀಸನ್ ಏನು ಅನ್ನೋದನ್ನ ನಾವು ಹೇಳ್ತಾ ಇರೋದು. ರೀಸನ್ ಹೇಳಿದ್ನಲ್ಲ, ಸ್ಮಾಲ್ ಸೈಜ್, ಲಾರ್ಜ್ ಚಾರ್ಜ್ ಟು ರೇಡಿಯಸ್ ರೇಷಿಯೋ, ಹೈ ಎಲೆಕ್ಟ್ರೋನೆಗೆಟಿವಿಟಿ. ಬಿಕಾಸ್ ಆಫ್ ದೀಸ್ ರೀಸನ್ಸ್ ಸೊ ದೇ ಶೋಸ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳಿದ್ವಿ. ಅನಾಮಲಸ್ ಪ್ರಾಪರ್ಟೀಸ್ ನೋಡೋದಾದ್ರೆ ಏನ್ ಸೆಕೆಂಡ್ ಪೀರಿಯಡ್ನ ಎಲಿಮೆಂಟ್ಸ್ ಏನಿದೆ, ಫಸ್ಟ್ ಮೆಂಬರ್ ಆಫ್ ಗ್ರೂಪ್ ಹ್ಯಾಸ್ ಓನ್ಲಿ 4 ವೇಲೆನ್ಸ್ ಆರ್ಬಿಟಲ್ಸ್. ಸೆಕೆಂಡ್ ಪೀರಿಯಡ್ ಅಂತ ಅಂದಾಗ 2s 2p ಆರ್ಬಿಟಲ್ಸ್ ಅಷ್ಟೇ ಬರುತ್ತೆ, D2d ಅನ್ನೋದು ಆರ್ಬಿಟಲ್ಸ್ ಇರಲ್ಲ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಕೋವಲೆನ್ಸಿ ನಿಮಗೆ ಏನಾಗುತ್ತೆ ಅಂತ ಅಂದಾಗ 4 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, the first members of group has only 4 valence orbitals, that is 2s and 2p available for bonding, whereas the second member of the group have 9 valence orbitals. ಸೆಕೆಂಡ್ ಪೀರಿಯಡ್ ಸೆಕೆಂಡ್ ಮೆಂಬರ್ ಆಫ್ ದ ಗ್ರೂಪ್ ಅಂತ ಅಂದಾಗ ಯಾವ್ದು ಬರುತ್ತೆ, ಥರ್ಡ್ ಪೀರಿಯಡ್ ಬರುತ್ತೆ. ಥರ್ಡ್ ಪೀರಿಯಡ್ ಅಂತ ಅಂದಾಗ 3s 3p 3d ಅಲ್ಲಿಗೆ ಸೊ 3 ಆರ್ಬಿಟಲ್ಸ್ ಅಂದ್ರೆ ಅದರ ಮತ್ತೆ ಸಬ್ ಆರ್ಬಿಟಲ್ಸ್ ಸೇರಿ ಟೋಟಲ್ ಆಗಿ 9 ವೇಲೆನ್ಸ್ ಆರ್ಬಿಟಲ್ಸ್ ಇರುತ್ತೆ. As a consequence of this, maximum covalency of the first member of each group is 4. So ಹಾಗಾಗಿ ಸೆಕೆಂಡ್ ಪೀರಿಯಡ್ನ ಏನು ಎಲಿಮೆಂಟ್ಸ್ ಇದೆ ಆ ಎಲಿಮೆಂಟ್ಸಿಗೆ ಮ್ಯಾಕ್ಸಿಮಮ್ ಕೋವಲೆನ್ಸಿ ಅಂದರೆ ಬಾಂಡಿಂಗ್ ಫಾರ್ಮೇಷನ್ ಆಗಂತ ಕೆಪಾಸಿಟಿ ವೇಲೆನ್ಸಿ ಎಷ್ಟು ಅಂದರೆ 4ಗೆ ರಿಸ್ಟ್ರಿಕ್ಟ್ ಆಗುತ್ತೆ. ಇಟ್ ಕ್ಯಾನ್ ಫಾರ್ಮ್ 4 ಬಾಂಡ್ಸ್ ಅಂತ ಹೇಳ್ಬೋದು. ಬಟ್ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ಅಂತ ನೋಡಿದ್ರೆ ನಿಮಗೆ ಸೊ ಅಲ್ಲಿ ನಿಮಗೆ ಕೋವಲೆನ್ಸಿ ಮೇ ಎಕ್ಸೀಡ್, ಸೊ ಅಲ್ಲಿ 4ಗಿಂತನೂ ಜಾಸ್ತಿ ನಿಮಗೆ ಬರ್ಬೋದು. ಸೊ ಎಕ್ಸಾಂಪಲ್ ನೋಡಿ, ಬೋರಾನ್ ಕ್ಯಾನ್ ಫಾರ್ಮ್ ಓನ್ಲಿ 4 ಬಾಂಡ್ಸ್ ವಿತ್ ಫ್ಲೋರಿನ್. ಸೊ ಹಾಗಾಗಿ ಬೋರಾನ್ನ ನೀವು ಎಕ್ಸಾಂಪಲ್ ತೊಗೊಳೋದಾದ್ರೆ ಸೊ ಬೋರಾನ್ ಟೆಟ್ರಾಫ್ಲೋರೈಡ್ ಫ್ಲೋರಿಡೋ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ, ಆನಾನಿಕ್ ಕಾಂಪ್ಲೆಕ್ಸ್. ಸೊ whereas the other members of the groups can expand their valence shell to accommodate more than 4 pairs of electrons. ಎಕ್ಸಾಂಪಲ್, ಸೊ ಬೋರಾನ್ನ ಫ್ಯಾಮಿಲಿನೇ ನೋಡೋದಾದ್ರೆ ಅಲ್ಯೂಮಿನಿಯಂ ತಗೊಳ್ಳಿ, ಅಲ್ಯೂಮಿನಿಯಂ ಕ್ಯಾನ್ ಫಾರ್ಮ್ 6 ಬಾಂಡ್ಸ್ ವಿತ್ ಫ್ಲೋರಿನ್. ಸೊ ಹಾಗಾಗಿ ಹೆಕ್ಸಾ ಫ್ಲೋರಿಡೋ ಅಲ್ಯೂಮಿನಿಯಂ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿದೆ, ಆನಾನಿಕ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿದೆ. ಸೊ ಅದೇ ಗ್ರೂಪ್ನ ಬೋರಾನ್ ಗ್ರೂಪ್ನ ನಿಮಗೆ ಅದೇ ಗ್ರೂಪ್ನ ಬೇರೆ ಮೆಂಬರ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಅಲ್ಯೂಮಿನಿಯಂ ತೊಗೊಂಡಿದ್ದೀವಿ ನೋಡಿ, 6 ಬಾಂಡ್ ಫಾರ್ಮೇಷನ್ ಆಗಿದೆ, ಕೋವಲೆನ್ಸಿ 6 ಅಂತ ಹೇಳ್ಬೋದು ಬಾಂಡ್ ಫಾರ್ಮಿಂಗ್ ಕೆಪಾಸಿಟಿ. ಅದೇ ನಿಮಗೆ ಬೋರಾನ್ ಫಸ್ಟ್ ಮೆಂಬರ್ ಏನಿದೆ ಬೋರಾನ್ ಅದು 4 ಬಾಂಡ್ ಮಾತ್ರ ಫಾರ್ಮೇಷನ್ ಆಗಿದೆ. ಬಿಕಾಸ್ ಅವೈಲೇಬಲ್ ಆರ್ಬಿಟಲ್ಸ್ ಎಷ್ಟು 2s and 2p ಆರ್ಬಿಟಲ್ಸ್ ಇರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಕೋವಲೆನ್ಸಿ 4ಗೆ ರಿಸ್ಟ್ರಿಕ್ಟ್ ಆಗುತ್ತೆ. ಇದು ಒಂದು ರೀಸನ್ಸ್ ಅಂತ ಹೇಳ್ಬೋದು. Furthermore, the first member of p block elements displays greater ability to form p-pi multiple bonds to itself. ಸೊ ಅಲ್ಲಿ ನಿಮಗೆ 2s 2p ಅಷ್ಟೇ ಬರೋದಲ್ವಾ. ನಿಮಗೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಂತ ಬಂದಾಗ ಅದರಲ್ಲೂ ಪಿ ಬ್ಲಾಕ್ ಎಲಿಮೆಂಟ್ಸ್ ಸೈಡ್ ನಾವು ಮೂವ್ ಆಗೋದಾದ್ರೆ ಬೋರಾನ್ ಇಂದ ಫ್ಲೋರಿನ್ ಏನಿದೆ ನಿಮಗೆ ಆ ಎಲಿಮೆಂಟ್ಸ್ ಏನಿದೆ ಆ ಎಲಿಮೆಂಟ್ಸು ಓನ್ಲಿ ಇಟ್ ಕ್ಯಾನ್ ಫಾರ್ಮ್ p-pi ಬಾಂಡ್ಸ್. ಯಾಕಂದ್ರೆ ಡಿ ಆರ್ಬಿಟಲ್ಸ್ ಅಲ್ಲಿರಲ್ಲ.
ಅದೇ ನಿಮಗೆ ಥರ್ಡ್ ಪೀರಿಯಡ್ ಎಲಿಮೆಂಟ್ಸು ಪಿ ಪೈ ಡಿ ಪೈ ಅಥವಾ ಡಿ ಪೈ ಡಿ ಪೈ ಮಲ್ಟಿಪಲ್ ಬಾಂಡ್ಸ್ ನ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಪಿ ಪೈ ಅನ್ನ ಸೊ ಬಾಂಡ್ಸ್ ಮಾತ್ರ ನಾವಿಲ್ಲಿ ನೋಡಕ್ ಸಾಧ್ಯ. ಯಾವುದು ಸೆಕೆಂಡ್ ಪೀರಿಯಡ್ ನ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬರೋ ಅಂತ ಫಸ್ಟ್ ಮೆಂಬರ್ಸ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ಅದಕ್ಕೆ ಅದೇ ನಿಮಗೆ ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಆಗ್ಬೋದು ಅಥವಾ ಅದ್ರ ನೆಕ್ಸ್ಟ್ ಪೀರಿಯಡ್ ನ ಸಕ್ಸೀಡಿಂಗ್ ಮೆಂಬರ್ಸ್ ಜೊತೆ ಏನ್ ಡಬಲ್ ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಆಗ್ಬೋದು. ಎಕ್ಸಾಂಪಲ್ ನೋಡಿ, ಕಾರ್ಬನ್ ಕ್ಯಾನ್ ಫಾರ್ಮ್ ಡಬಲ್ ಬಾಂಡ್ ವಿತ್ ಕಾರ್ಬನ್ ಇಟ್ ಸೆಲ್ಫ್. ಅದೇ ರೀತಿ ಕಾರ್ಬನ್ ಕ್ಯಾನ್ ಫಾರ್ಮ್ ಟ್ರಿಪಲ್ ಬಾಂಡ್ ವಿತ್ ಇಟ್ ಸೆಲ್ಫ್. ಅದೇ ರೀತಿ ನೈಟ್ರೋಜನ್ ಕ್ಯಾನ್ ಫಾರ್ಮ್ ಡಬಲ್ ಬಾಂಡ್ ವಿತ್ ಇಟ್ ಸೆಲ್ಫ್. ನೈಟ್ರೋಜನ್ ಕ್ಯಾನ್ ಫಾರ್ಮ್ ಟ್ರಿಪಲ್ ಬಾಂಡ್ ವಿತ್ ಇಟ್ ಸೆಲ್ಫ್. ಅದೇ ರೀತಿ ಅದರ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಜೊತೆನೂ ಈ ಎಲಿಮೆಂಟ್ಸ್ ಏನಾಗುತ್ತೆ ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಕಾರ್ಬನ್ ಕ್ಯಾನ್ ಫಾರ್ಮ್ double bond with oxygen, carbon can form double bond with nitrogen, carbon can form triple bond with nitrogen, nitrogen can form double bond with oxygen. So compared to subsequent members of the same group, ಸೊ ಅದೇ ಗ್ರೂಪ್ ನ ಬೇರೆ ಮೆಂಬರ್ಸ್ ಕಂಪೇರ್ ಮಾಡಿದ್ರೆ ಈ ಸೆಕೆಂಡ್ ಪೀರಿಯಡ್ ನ ಎಲಿಮೆಂಟ್ಸ್ ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಮಾಡತ್ತೆ. ಬಟ್ ಯಾವ ಮಲ್ಟಿಪಲ್ ಬಾಂಡ್ ಅಂದ್ರೆ ಓನ್ಲಿ ಪಿ ಪೈ ಆರ್ಬಿಟಲ್ ಇರೋ ಅಂತ ಪೈ ಬಾಂಡ್ಸ್ ಮಾತ್ರ ಫಾರ್ಮೇಶನ್ ಮಾಡತ್ತೆ. ಅದೇ ಥರ್ಡ್ ಪೀರಿಯಡ್ ಎಲಿಮೆಂಟ್ಸ್ ಅಲ್ಲ, ಡಿ ಆರ್ಬಿಟಲ್ಸ್ ಅಲ್ಲಿ ಪೈ ಬಾಂಡ್ ಫಾರ್ಮೇಶನ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಪಿ ಪೈ ಮಲ್ಟಿಪಲ್ ಬಾಂಡ್ ಮಾತ್ರ ಇರುತ್ತೆ. ಅದು ಅದೇ ಎಲಿಮೆಂಟ್ ಜೊತೆ ಫಾರ್ಮೇಶನ್ ಆಗ್ಬೋದು ಅಥವಾ ಅದ್ರ ನೆಕ್ಸ್ಟ್ ಪೀರಿಯಡ್ ಸಕ್ಸೀಡಿಂಗ್ ಎಲಿಮೆಂಟ್ಸ್ ಜೊತೆನೂ ಸಹ ಅದು ಫಾರ್ಮೇಶನ್ ಮಾಡ್ಬೋದು, ಬಾಂಡ್ ಫಾರ್ಮೇಶನ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ, ಆರ್ ದಿ ಆಕ್ಸಿಡೇಷನ್ ಸ್ಟೇಟ್ ಅಂಡ್ ಕೋವಲೆನ್ಸಿ ಆಫ್ ಅಲ್ಯೂಮಿನಿಯಂ ಇನ್ ದಿಸ್ ಕಾಂಪ್ಲೆಕ್ಸ್. ಸೊ ಪೆಂಟಾ ಆಕ್ವಾ ಕ್ಲೋರಿಡೋ ಅಲ್ಯೂಮಿನಿಯಂ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ನಿಮಗೆ ಸೇಮ್ ಇದೆಯಾ ಆಕ್ಸಿಡೇಷನ್ ಸ್ಟೇಟ್ ಮತ್ತೆ ಕೋವೆಲೆನ್ಸಿ ಅಂದ್ರೆ ಬಾಂಡ್ ಫಾರ್ಮೇಶನ್ ನ ವೇಲೆನ್ಸಿ ಮತ್ತೆ ಅದ್ರ ಆಕ್ಸಿಡೇಷನ್ ಚಾರ್ಜ್ ಏನು ಸೇಮ್ ಇದೆಯಾ, ಎರಡು ಸೇಮ್ ಇದೆಯಾ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. ನೋ. ಯಾಕೆ ಅಂದ್ರೆ ಸೊ ಇಲ್ಲಿ ನಾವು ಚಾರ್ಜ್ ಓವರ್ ಆಲ್ ಚಾರ್ಜ್ ಲೆಕ್ಕ ಹಾಕೋದಾದ್ರೆ ಇಲ್ಲಿ ವಾಟರ್ ಏನಿದೆ ಅದು ನ್ಯೂಟ್ರಲ್ ಲಿಗ್ಯಾಂಡ್ ಆಗಿ ವರ್ಕ್ ಆಗುತ್ತೆ. ಈ ಕ್ಲೋರಿನ್ಗೆ -1 ಚಾರ್ಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಅಲ್ಯೂಮಿನಿಯಂಗೆ +3 ಚಾರ್ಜ್, +3 -1 ಅಂತ ಅಂದಾಗ +2 ಬರುತ್ತೆ. ಹಾಗಾಗಿ ಈ ಕಾಂಪ್ಲೆಕ್ಸ್ ನ ಚಾರ್ಜ್ ನೋಡಿ +2 ಇದೆ. ಯಾಕಂದ್ರೆ ಕ್ಲೋರಿನ್ಗೆ -1 ಅಲ್ಯೂಮಿನಿಯಂಗೆ +3 ಅವ ಎರಡನ್ನೂ ಸಹ ನೀವು ಅಲ್ಲಿ ಪ್ರಾಬ್ಲಮ್ ನ ವರ್ಕ್ಔಟ್ ಮಾಡಿದಾಗ +2 ಚಾರ್ಜ್ ಬರುತ್ತೆ. ಅದೇ ನೋಡಿ ಅಲ್ಯೂಮಿನಿಯಂ 5 ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಮತ್ತೆ 1 ಕ್ಲೋರಿನ್ ಅಲ್ಲಿಗೆ ಟೋಟಲ್ ಆಗಿ 6 ಮಾಲಿಕ್ಯೂಲ್ಸ್ ಅಥವಾ 6 ಎಲಿಮೆಂಟ್ಸ್ ಜೊತೆ ಇಲ್ಲಿ ನಿಮಗೆ ಕಂಬೈನ್ಡ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಕೋವೆಲೆನ್ಸಿ 6 ಅದ್ರ ಚಾರ್ಜು +3 ಎರಡೂ ಸಹ ಇಲ್ಲಿ ಸೇಮ್ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಪೀರಿಯಾಡಿಕ್ ಟ್ರೆಂಡ್ಸ್ ಅಂಡ್ ಕೆಮಿಕಲ್ ರಿಯಾಕ್ಟಿವಿಟಿ. ಪೀರಿಯಾಡಿಕ್ ಟ್ರೆಂಡ್ಸ್ ಮತ್ತೆ ಕೆಮಿಕಲ್ ರಿಯಾಕ್ಟಿವಿಟಿಗೂ ಏನಾದರೂ ರಿಲೇಶನ್ಶಿಪ್ ಇದೆಯಾ ಅಂತ ನೋಡೋದಾದ್ರೆ ಎಸ್. ಪೀರಿಯಾಡಿಕ್ ಟ್ರೆಂಡ್ಸ್ ಪೀರಿಯಾಡಿಸಿಟಿ ಅಂದ್ರೆ ರೆಕರೆನ್ಸ್ ಆಫ್ ಸಿಮಿಲರ್ ಪ್ರಾಪರ್ಟೀಸ್. ರಿಪೀಟ್ ಆಗಿ ನಿಮಗೆ ಸಿಮಿಲರ್ ಪ್ರಾಪರ್ಟೀಸ್ ರಿಪೀಟ್ ಆಗಕ್ಕೂ ಅಥವಾ ನಿಮ್ಗೆ ಅಲ್ಲಿ ಏನ್ ಕೆಮಿಕಲ್ ರಿಯಾಕ್ಷನ್ಸ್ಗೂ ರಿಲೇಶನ್ಶಿಪ್ ಇದೆ ಅಂದ್ರೆ ಎಸ್. ಯಾಕೆ ಏನು ನೋಡೋಣ. ಸೊ ನೆಕ್ಸ್ಟ್ ವಿ ನೋ ಬೈ ನೌ ದಟ್ ದ ಪಿರಿಯಾಡಿಸಿಟಿ ಇಸ್ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಬ್ವಿಯಸ್ಲಿ ನಾವು ಗೊತ್ತಾಗಿದೆ. ಯಾಕಂದ್ರೆ ಫಸ್ಟ್ ಗ್ರೂಪ್ ನಲ್ಲಿ ಎಲಿಮೆಂಟ್ಸ್ ನೋಡಿ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 ಅಂತ ಬರುತ್ತೆ. ಸೊ ಹಾಗಾಗಿ ಆ ಸೇಮ್ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದ್ರಿಂದ ಆ ಗ್ರೂಪ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ಗೂ ಸಿಮಿಲರ್ ಕೆಮಿಕಲ್ ರಿಯಾಕ್ಷನ್ಸ್ ನ ಅದು ಎಕ್ಸಿಬಿಟ್ ಮಾಡತ್ತೆ ಅಂತ ಹೇಳ್ಬೋದು. ಅಲ್ಲಿಗೆ ಇದರಿಂದ ಏನ್ ಗೊತ್ತಾಗತ್ತೆ, ಸೊ ಬಿಕಾಸ್ ಆಫ್ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪೀರಿಯಾಡಿಸಿಟಿ ಸೊ ರಿಲೇಟ್ ಆಗಿದೆ ಅಂತ ಹೇಳ್ಬೋದು. That is, all chemical and physical properties are a manifestation of the electronic configuration of the elements. Physical properties ಆಗಿರ್ಬೋದು, chemical properties ಆಗಿರ್ಬೋದು, it's all depends on so in electronic configuration of elements ಅಥವಾ outermost valence electrons ಅಂತ ಹೇಳ್ಬೋದು. We shall now try to explore relationship between these fundamental properties of elements with their chemical reactivity. ಸೊ ಕೆಮಿಕಲ್ ರಿಯಾಕ್ಟಿವಿಟಿಗೂ ಈ ಪ್ರಾಪರ್ಟೀಸ್ಗೂ ನಾವು ಸೊ ರಿಲೇಟ್ ಮಾಡೋದಾದ್ರೆ
ನೋಡಿ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ನಮಗೆ ಗೊತ್ತಿರಂಗೆನೆ ಜನರಲಿ ಇಟ್ ಡಿಕ್ರೀಸಸ್ ಅಕ್ರಾಸ್ ಎ ಪೀರಿಯಡ್ ಡೌನ್ ದ ಗ್ರೂಪ್ ಸೊ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಸೊ ಫ್ರಮ್ ಲೆಫ್ಟ್ ಟು ರೈಟ್ ಇಟ್ ಡಿಕ್ರೀಸಸ್ ಆಸ್ ಎ ಕಾನ್ಸಿಕ್ವೆನ್ಸ್. ಸೊ ಬಿಕಾಸ್ ಆಫ್ ಡಿಕ್ರೀಸ್ ಇನ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಏನಾಗುತ್ತೆ, ಅಯೋನೈಸೇಷನ್ ಎಂಥಾಲ್ಪಿ ಜನರಲಿ ಇನ್ಕ್ರೀಸಸ್. ಸಮ್ ಎಕ್ಸೆಪ್ಷನಲ್ ಕೇಸ್ ಇದೆ, ಯಾವ್ದು ಆಕ್ಸಿಜನ್ ನೈಟ್ರೋಜನ್ ಅದೆಲ್ಲ ಹೇಳಿದ್ದೀನಿ. ಸೊ ಅಲ್ಲಿ ನಿಮಗೆ ಜನರಲಿ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬಿಕಮ್ಸ್ ಮೋರ್ ನೆಗೆಟಿವ್ ಅಕ್ರಾಸ್ ಎ ಪೀರಿಯಡ್. ಅಕ್ರಾಸ್ ಎ ಪೀರಿಯಡ್ ನೋಡೋದಾದ್ರೆ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಡಿಕ್ರೀಸ್ ಆಗುತ್ತೆ, ಅಯೋನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಮೋರ್ ನೆಗೆಟಿವ್ ಆಗುತ್ತೆ. ಇನ್ ಅದರ್ ವರ್ಡ್ಸ್, ಅಯೋನೈಸೇಷನ್ ಎಂಥಾಲ್ಪಿ ಆಫ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಎಲಿಮೆಂಟ್ ಇನ್ ಎ ಪೀರಿಯಡ್ ಇಸ್ ಲೀಸ್ಟ್, ಕಮ್ಮಿ ಇರುತ್ತೆ ಲೆಫ್ಟ್ ಅಲ್ಲಿ. ಯಾಕೆ ಅಂದ್ರೆ ಅದು ಎಲೆಕ್ಟ್ರಾನ್ ನ ಈಸಿಯಾಗಿ ಅದು ಲಾಸ್ ಮಾಡ್ಕೊಳತ್ತೆ, ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇರೋದ್ರಿಂದ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಏನಾಗಿರುತ್ತೆ, ಲೀಸ್ಟ್ ಇರುತ್ತೆ, ಲೋ ಇರುತ್ತೆ. ಅದೇ ನಿಮಗೆ ಅಂಡ್ ದ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಫ್ ದ ಎಲಿಮೆಂಟ್ ಆನ್ ದ ಎಕ್ಸ್ಟ್ರೀಮ್ ರೈಟ್ ಈಸ್ ಹೈಯೆಸ್ಟ್ ನೆಗೆಟಿವ್. ಅದೇ ನೀವು ರೈಟ್ ಸೈಡ್ ನೋಡೋದಾದ್ರೆ ಅಯನೈಸೇಷನ್ ಎಂಥಾಲ್ಪಿ ಹೈ ಇರುತ್ತೆ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಹೈಯೆಸ್ಟ್ ನೆಗೆಟಿವ್ ಇರುತ್ತೆ ಅಂತ ಹೇಳ್ಬೋದು. ಒಂದು ಎಕ್ಸೆಪ್ಷನಲ್ ಅಂದ್ರೆ ನೊಬೆಲ್ ಗ್ಯಾಸ್ ಎಲಿಮೆಂಟಿಗೆ ಪಾಸಿಟಿವ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ವ್ಯಾಲ್ಯೂಸ್ ಅನ್ನ ನಾವು ನೋಡ್ತೀವಿ. This results into high chemical reactivity at the two extremes and lowest in the centers. ಎಸ್, ಈಗ ನೋಡಿ ರಿಲೇಟ್ ಆಯ್ತು ಕೆಮಿಕಲ್ ರಿಯಾಕ್ಟಿವಿಟಿಗೂ ಪೀರಿಯಾಡಿಕ್ ಟ್ರೆಂಡ್ಸ್. ಇದು ಪೀರಿಯಾಡಿಕ್ ಟ್ರೆಂಡ್ಸ್ ವೈಸ್ ನೋಡೋದಾದ್ರೆ ನಮಗೆ ಎಕ್ಸ್ಟ್ರೀಮ್ ಲೆಫ್ಟ್ ಅಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಕಮ್ಮಿ ಇರುತ್ತೆ. ಸೊ ಅದೇ ನಿಮಗೆ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಹೈಯೆಸ್ಟ್ ನೆಗೆಟಿವ್ ಇರುತ್ತೆ. ಬಿಕಾಸ್ ಆಫ್ ದೀಸ್ ಟ್ರೆಂಡ್ಸ್ ಏನಾಗಿದೆ, ನಮಗೆ ಎಕ್ಸ್ಟ್ರೀಮ್ ಲೆಫ್ಟ್ ಮತ್ತೆ ಎಕ್ಸ್ಟ್ರೀಮ್ ರೈಟ್ ಏನಿದೆ ಆ ಎರಡು ಸೆಂಟರ್ಸ್ ಏನಿದೆ, ಸೊ ವಿಚ್ ಇಸ್ ಹೈ ಕೆಮಿಕಲ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಈ ಏನ್ ಲೆಫ್ಟ್ ಮತ್ತೆ ರೈಟ್ ಸೈಡ್ ನೋಡುವಂತ ಎಲಿಮೆಂಟ್ಸ್ ಗೆ ನಿಮಗೆ ರಿಯಾಕ್ಟಿವಿಟಿ ಹೈ ಇರುತ್ತೆ ಅಂತ ಹೇಳ್ಬೋದು. ದೇ ಆರ್ ಕೆಮಿಕಲಿ ರಿಯಾಕ್ಟಿವ್ ಅಂತ ಹೇಳ್ಬೋದು. ಅದೇ ಸೆಂಟರ್ ಅಲ್ಲಿ ಬರೋ ಅಂತದ್ದು ನಿಮಗೆ ಅದೇನಾಗಿರುತ್ತೆ, ಇಂಟರ್ಮೀಡಿಯೇಟ್ ರಿಯಾಕ್ಟಿವಿಟಿನ ತೋರಿಸುತ್ತೆ. ನೋಡಿ, ದಿಸ್ ರಿಸಲ್ಟ್ಸ್ ಇಂಟು ಹೈಯೆಸ್ಟ್ ಕೆಮಿಕಲ್ ರಿಯಾಕ್ಟಿವಿಟಿ ಅಟ್ ದ ಟೂ ಎಕ್ಸ್ಟ್ರೀಮ್ಸ್ ಅಂಡ್ ಲೋಯೆಸ್ಟ್ ಇನ್ ದ ಸೆಂಟರ್. ಸೊ ಮಿಡಲ್ ಆಫ್ ಎನ್ ಎಲಿಮೆಂಟ್ಸ್ ಏನ್ ಸೆಂಟರ್ ಇದೆ ಅಲ್ಲಿ ನಿಮಗೆ ಲೋಯೆಸ್ಟ್ ಕೆಮಿಕಲ್ ರಿಯಾಕ್ಟಿವಿಟಿನ ನೋಡ್ತೀವಿ. Thus, maximum chemical reactivity at the extreme left among alkali metals is exhibited by the loss of electron leading to the formation of cation. Chemical reactivity high ಇದೆ ಅಂದ್ರೆ ಹೇಗೆ, ಸೊ ಇಲ್ಲಿ ಲೋ ಅಯನೈಸೇಷನ್ ಎಂಥಾಲ್ಪಿ ಇದೆ ಅಂತ ಅಂದಾಗ ಅದು ಈಸಿಯಾಗಿ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳುತ್ತೆ. ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂತು ಅಂದಾಗ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಬಂದಿದೆ ಅಂತ. ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ, ದಟ್ ಈಸ್ ಕ್ಯಾಟಯಾನ್ ಫಾರ್ಮೇಶನ್ ಆಗುತ್ತೆ. ಅದೇ ಎಕ್ಸ್ಟ್ರೀಮ್ ರೈಟ್ ಅಂತ ಅಂದಾಗ ಹೈಯೆಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರೋದ್ರಿಂದ ಅದು ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಳುತ್ತೆ. ಎಲೆಕ್ಟ್ರಾನ್ ಗೇನ್ ಮಾಡಿದಾಗ ಆನಯಾನ್ಸ್ ಫಾರ್ಮೇಶನ್ ಆಗುತ್ತೆ, ಅಲ್ಲಿಗೆ ಹೈಯೆಸ್ಟ್ ಕೆಮಿಕಲ್ ರಿಯಾಕ್ಟಿವಿಟಿ ಅಂತ ಹೇಳ್ಬೋದು. ಸೊ ಇಲ್ಲಿ ಪಾಸಿಟಿವ್ ಎಲಿಮೆಂಟ್ಸ್ ಅಯಾನ್ಸ್ ಫಾರ್ಮೇಶನ್ ಅಂದ್ರೆ ಇಲ್ಲಿ ನೆಗೆಟಿವ್ ಅಯಾನ್ಸ್ ಫಾರ್ಮೇಶನ್ ಆಗುತ್ತೆ. ಆಗ ಪಾಸಿಟಿವ್ ನೆಗೆಟಿವ್ ಅಯಾನ್ಸ್ ಮಧ್ಯೆ ಅಲ್ಲಿ ನಿಮಗೆ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಹೆಲ್ಡಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಕೆಮಿಕಲ್ ರಿಯಾಕ್ಷನ್ಸಿಗೂ ಪೀರಿಯಾಡಿಕ್ ಟ್ರೆಂಡ್ಸಿಗೂ ರಿಲೇಟ್ ಮಾಡ್ಬೋದು ಅಂತ ಹೇಳ್ಬೋದು. This property can be related with the reducing and oxidizing behavior of the elements, which you will learn in later classes. So ಇಲ್ಲಿ ನಿಮಗೆ ಏನು ಎಲೆಕ್ಟ್ರಾನ್ ಲೂಸಿಂಗ್ ಪ್ರಾಪರ್ಟಿ, ಎಲೆಕ್ಟ್ರಾನ್ ಗೇನಿಂಗ್ ಪ್ರಾಪರ್ಟಿನ ಇಟ್ಕೊಂಡ್ರೆ ನಾವು ಆಕ್ಸಿಡೈಸಿಂಗ್ ನೇಚರ್, ರೆಡ್ಯೂಸಿಂಗ್ ನೇಚರ್ ಹೇಳ್ತೀವಿ. ಸೊ ಈ ಕ್ಯಾರೆಕ್ಟರ್ನ ನೀವು ರೆಡಾಕ್ಸ್ ಚಾಪ್ಟರ್ ಇದೆ, ಆ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀರಾ. So however here it can be directly related to the metallic and non-metallic character of the elements. ಹೇಳಿದಂಗೆ ನಿಮಗೆ ಮೆಟಾಲಿಕ್ ಮತ್ತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರಿಗೂ ಲಿಂಕ್ ಆಗುತ್ತೆ. ಹೇಗೆ, ಎಕ್ಸ್ಟ್ರೀಮ್ ಲೆಫ್ಟ್ ಏನಿದೆ ಅದು ಮೆಟಲ್ಸ್ ನ ಎಕ್ಸಿಬಿಟ್ ಮಾಡುತ್ತೆ, ಮೆಟಾಲಿಕ್ ಕ್ಯಾರೆಕ್ಟರ್ ನ. ಎಕ್ಸ್ಟ್ರೀಮ್ ರೈಟ್ ಏನಿದೆ ಅದು ನಾನ್ ಮೆಟಲ್ಸ್ ಕ್ಯಾರೆಕ್ಟರ್ ನ ಎಕ್ಸಿಬಿಟ್ ಮಾಡುತ್ತೆ. ಅಕ್ರಾಸ್ ಎ ಪೀರಿಯಡ್ ನಿಮಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಅಟಾಮಿಕ್ ಕ್ಯಾರೆಕ್ಟರ್, ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಅದೇ ರೀತಿ ಅಕ್ರಾಸ್ ಎ ಪೀರಿಯಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ಡೌನ್ ದ ಗ್ರೂಪ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಅನ್ ಎಲಿಮೆಂಟ್ ಕ್ಯಾನ್ ಬಿ ಬೆಸ್ಟ್ ಶೋನ್ ಬೈ ಇಟ್ಸ್ ರಿಯಾಕ್ಷನ್ಸ್ ವಿತ್ ಆಕ್ಸಿಜನ್ ಅಂಡ್ ಹ್ಯಾಲೋಜನ್ಸ್. ಕೆಮಿಕಲ್ ರಿಯಾಕ್ಟಿವಿಟಿನ ನೋಡ್ಬೇಕು ಅಂದ್ರೆ ನೀವು ಬೆಸ್ಟ್ ಆಗಿ ಈ ಎಲಿಮೆಂಟ್ಸ್, ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ನ ಆಕ್ಸಿಜನ್ ಮತ್ತೆ ಹ್ಯಾಲೋಜನ್ಸ್ ಜೊತೆ ಕಂಬೈನ್ ಮಾಡಿದಾಗ ಸೊ
ಮೋರ್ ರಿಯಾಕ್ಟಿವ್ ಕಾಂಪೌಂಡ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಕೆಮಿಕಲ್ ರಿಯಾಕ್ಟಿವಿಟಿ ಹೇಳಬೇಕು ಅಂದ್ರೆ ಆಕ್ಸಿಜನ್ ಅಥವಾ ಹ್ಯಾಲೋಜನ್ಸ್ ಜೊತೆ ಕಂಬೈನ್ ಮಾಡಬೇಕು. Here we shall consider the reaction of the elements with oxygen only. ಇಲ್ಲಿ ನಿಮಗೆ ಹ್ಯಾಲೋಜನ್ಸ್ ಜೊತೆ ಅಲ್ಲ, ಜಸ್ಟ್ ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿ ಅದು ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು, ರಿಯಾಕ್ಟಿವ್ ಕಾಂಪೌಂಡ್ಸ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ. Elements on the two extremes of a period easily combine with oxygen to form oxides. Extremes, two extremes ಅಂದ್ರೆ ಒಂದು ಲೆಫ್ಟ್ ಇನ್ನೊಂದು ರೈಟ್ ಹೇಳಿದ್ದಾನೆ. ಸೊ ಲೆಫ್ಟ್ ಸೈಡ್ ಇರೋಂಥ ಎಲಿಮೆಂಟ್ಸ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗುತ್ತೆ, ಕಂಬೈಂಡ್ ಆಗಿ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ. ಬಟ್ ಇಲ್ಲಿ ಬರೋಂಥ ಆಕ್ಸೈಡ್ಸ್ ಯಾವ ನೇಚರ್ ಇರುತ್ತೆ ಅಂದ್ರೆ ಬೇಸಿಕ್ ಆಕ್ಸೈಡ್ಸ್, ಬೇಸಿಕ್ ನೇಚರ್ ಇರುತ್ತೆ. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ಏನು ಸೋಡಿಯಂ ಆಕ್ಸೈಡ್ ಫಾರ್ಮೇಶನ್ ಆಗಿದೆ. ಸೊ ಇಟ್ ಈಸ್ ಎ ಬೇಸಿಕ್ ಆಕ್ಸೈಡ್. ಅದೇ ರೀತಿ ನಿಮಗೆ ಎಕ್ಸ್ಟ್ರೀಮ್ ರೈಟ್ ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಕ್ಲೋರಿನ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ಇನ್ ಕ್ಲೋರಿನ್ ಆಕ್ಸೈಡ್ಸ್ ಏನ್ ಫಾರ್ಮೇಶನ್ ಆಗಿದೆ, ಆಕ್ಸೈಡ್ಸ್ ಆಫ್ ಕ್ಲೋರಿನ್, ಅದಕ್ಕೆ ಅಸಿಡಿಕ್ ನೇಚರ್ ಇದೆ. ಅಲ್ಲಿಗೆ ಆಕ್ಸೈಡ್ಸ್ ಆಫ್ ಎಲಿಮೆಂಟ್ಸ್ ಇಂದ ಸೆಂಟರ್ ಪಾರ್ಟ್ ಅಲ್ಲಿ ಬರೋಂಥ ಎಲಿಮೆಂಟ್ಸ್ ಆಂಫೋಟೆರಿಕ್ ನೇಚರ್ ನ ತೋರಿಸುತ್ತೆ. ಅಂದ್ರೆ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದ್ರೆ ಬಿಹೇವಿಂಗ್ ಬೋತ್ ಆಸ್ ಅಸಿಡಿಕ್ ಆಕ್ಸೈಡ್ ಆಸ್ ವೆಲ್ ಆಸ್ ಬೇಸಿಕ್ ಆಕ್ಸೈಡ್. ಆಸಿಡ್ ಜೊತೆ ರಿಯಾಕ್ಷನ್ ಆದಾಗ ಬೇಸಿಕ್ ಆಕ್ಸೈಡ್ ಆಗಿ ವರ್ಕ್ ಆಗುತ್ತೆ, ಬೇಸ್ ಜೊತೆ ರಿಯಾಕ್ಷನ್ ಆದಾಗ ಅಸಿಡಿಕ್ ಆಕ್ಸೈಡ್ ಆಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಆಂಫೋಟೆರಿಕ್ ಆಕ್ಸೈಡ್ಸ್ ಆಗಿ ಫಾರ್ಮೇಶನ್ ಆಗುತ್ತೆ. ಅದೇ ನಿಮಗೆ ಸಮ್ ಆಫ್ ದ ಎಲಿಮೆಂಟ್ಸ್ ನ್ಯೂಟ್ರಲ್ ಆಕ್ಸೈಡ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಆಂಫೋಟೆರಿಕ್ ಆಕ್ಸೈಡ್ಸ್ ಗೆ ಎಕ್ಸಾಂಪಲ್ ಅಂತ ಅಂದಾಗ ಅಲ್ಯೂಮಿನಿಯಂ ಆಕ್ಸೈಡ್, ಅರ್ಸೆನಿಕ್ ಆಕ್ಸೈಡ್ಸ್ ತಗೋಬಹುದು. ಅದೇ ನ್ಯೂಟ್ರಲ್ ಆಕ್ಸೈಡ್ಸ್ ಗೆ ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್ ತಗೋಬಹುದು. ಆಂಫೋಟೆರಿಕ್ ಆಕ್ಸೈಡ್ಸ್ ಬಿಹೇವಿಂಗ್ ಬೋತ್ ಆಸ್ ಅಸಿಡಿಕ್ as well as basic, so with respective acids and base, whereas neutral oxides have no acidic or basic properties. So ಇನ್ನೊಂದು ಪ್ರಾಬ್ಲಮ್ ನ ಹೇಳಿದ್ದಾರೆ ನೋಡಿ. Shown by chemical reaction with water that Na2O is a basic oxide and Cl2O7 is an acidic oxides. ಸೊ ಇದನ್ನ ಎರಡು ಆಕ್ಸೈಡ್ಸ್ ಕಾಂಪೌಂಡ್ಸ್ ನ ನೀವು ವಾಟರ್ ಜೊತೆ ಕಂಬೈನ್ ಮಾಡಿದಾಗ ಬರೋಂಥ ಪ್ರಾಡಕ್ಟ್ ಮೇಲೆ ಅದು ಯಾವ ಆಕ್ಸೈಡ್ಸ್ ಅನ್ನೋದನ್ನ ನಾವಿಲ್ಲಿ ಹೇಳ್ಬೋದು. Na2O ನ H2O ಜೊತೆ ರಿಯಾಕ್ಷನ್ ಮಾಡಿದಾಗ NaOH ಫಾರ್ಮೇಶನ್ ಆಯ್ತು, ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಈಸ್ ಎ ಬೇಸ್ ಅಂತ ಹೇಳ್ಬೋದು. ಹಾಗಾಗಿ Na2O ಈಸ್ ಎ ಬೇಸಿಕ್ ಆಕ್ಸೈಡ್ಸ್. Cl2O7 ನ H2O ಜೊತೆ ರಿಯಾಕ್ಷನ್ ಮಾಡಿದಾಗ HClO4 ಫಾರ್ಮೇಶನ್ ಆಗಿದೆ. ಸೊ ಪರ್ಕ್ಲೋರಿಕ್ ಆಸಿಡ್ಸ್ ಫಾರ್ಮೇಶನ್ ಆಗಿದೆ, ಅಲ್ಲಿಗೆ ಇಟ್ ಈಸ್ ಎ ಅಸಿಡಿಕ್ ಆಕ್ಸೈಡ್. ಯಾಕಂದ್ರೆ ವಾಟರ್ ಅನ್ನೋದು ನ್ಯೂಟ್ರಲ್ ಕಾಂಪೌಂಡ್ಸ್ ಜೊತೆ ಈ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ನ ರಿಯಾಕ್ಷನ್ ಮಾಡಿದಾಗ ಸೋಡಿಯಂ ಆಕ್ಸೈಡು ಬೇಸ್ ಕಾಂಪೌಂಡ್ ಕೊಡ್ತಾ ಇದೆ. ಸೊ ಆಕ್ಸೈಡ್ಸ್ ಆಫ್ ಕ್ಲೋರಿನ್ ನಿಮಗೆ ಅಸಿಡಿಕ್ ಕಾಂಪೌಂಡ್ ನ ಫಾರ್ಮೇಶನ್ ಮಾಡ್ತದೆ ಅಲ್ಲಿಗೆ. ಸೊ ಇದು ಬೇಸಿಕ್ ಆಕ್ಸೈಡ್ ಆದ್ರೆ ಇದು ಅಸಿಡಿಕ್ ಆಕ್ಸೈಡ್. Their basic or acidic nature can be qualitatively tested with litmus paper. ಇಲ್ಲಿ ಬಂದಿರೋಂಥ ಕಾಂಪೌಂಡ್ ನ ಲಿಟ್ಮಸ್ ಪೇಪರ್ ಗೆ ನೀವು ಟೆಸ್ಟ್ ಮಾಡಿ. ಸೊ ರೆಡ್ ಲಿಟ್ಮಸ್ ಪೇಪರ್ ಕನ್ವರ್ಟ್ ಆಯ್ತು ಅಂತ ಅಂದಾಗ ಅಸಿಡ್ ಅಂತ ಆಗತ್ತೆ, ಬ್ಲೂ ಕಲರ್ ಟರ್ನ್ ಆಯ್ತು ಅಂತ ಅಂದಾಗ ಬೇಸ್ ಅಂತ ಆಗತ್ತೆ. Among transition metals, the change in atomic radii is much smaller as compared to those of representative elements across the period. ಸೊ ಅದೇ ನಿಮಗೆ ಬೇರೆ ಎಸ್ ಬ್ಲಾಕ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅದರಲ್ಲೂ ಎಸ್ಪೆಷಲಿ 3D ಎಲಿಮೆಂಟ್ಸ್ ನ ಇಲ್ಲಿ ಹೇಳ್ತಾರೆ, 3D ಸೀರೀಸ್ ನ. ಸೊ ನೀವು ಅಕ್ರಾಸ್ ಪೀರಿಯಡ್ ಮೂವ್ ಆಗ್ತಾ ಇದ್ದಂಗೆ ಸೈಜ್ ಕಮ್ಮಿ ಆಗ್ತದೆ, ಬಟ್ ಕಮ್ಮಿ ಆಗ ಪರ್ಸೆಂಟೇಜ್ ಏನಿದೆ ತುಂಬಾನೇ ಅದು ನಿಮಗೆ ಕಮ್ಮಿ ಇದೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಮಚ್ ಸ್ಮಾಲರ್, ವೆರಿ ಸ್ಮಾಲ್ ಪರ್ಸೆಂಟೇಜ್ ಅಲ್ಲಿ ನಿಮಗೆ ಅಟಾಮಿಕ್ ರೇಡಿಯೈ ಚೇಂಜ್ ಆಗತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ದ ಚೇಂಜ್ ಇನ್ ಅಟಾಮಿಕ್ ರೇಡಿಯೈ ಇಸ್ ಸ್ಟಿಲ್ ಸ್ಮಾಲರ್ ಅಮಾಂಗ್ ಇನ್ನರ್ ಟ್ರಾನ್ಸಿಷನಲ್ ಎಲಿಮೆಂಟ್. ಸೊ ಅಲ್ಲಿ ನಿಮಗೆ ಇನ್ನರ್ ಟ್ರಾನ್ಸಿಷನ್ ಅಂತಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಇನ್ನೂ ಕಮ್ಮಿ ಪರ್ಸೆಂಟೇಜ್ ಅಲ್ಲಿ ನಿಮಗೆ ಸೊ ಅಟಾಮಿಕ್ ರೇಡಿಯೈ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅದೆಲ್ಲ ನೀವು ಸ್ಟಡಿ ಮಾಡಿರ್ತೀರಾ ಅಥವಾ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತೀರಾ. The ionization enthalpies are intermediate between those of S and P block. So ionization enthalpy SA ಮತ್ತೆ P ಗೆ ಕಂಪೇರ್ ಮಾಡಿದ್ರೆ ಇಂಟರ್ಮೀಡಿಯೇಟ್ ಬಿಹೇವಿಯರ್ ನ ತೋರಿಸುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. As a consequence, they are less electropositive. Because of this reason, so S block more electropositive andre D block elements less electropositive ಅಂತ ಹೇಳ್ಬೋದು when compared to group 1 and group 2 metals.
In a group, the increase in atomic and ionic radii with increase in atomic number generally results in gradual decrease in ionization enthalpy. So obvious ಆಗಿ ಅಟಾಮಿಕ್ ರೇಡಿಯೈ ಡಿಕ್ರೀಸ್ ಆಗ್ತದೆ ಅಂದ್ರೆ ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗತ್ತೆ. ಇಲ್ಲಿ ಡಿಕ್ರೀಸ್ ಪರ್ಸೆಂಟೇಜ್ ಕಮ್ಮಿ ಇರೋದ್ರಿಂದ ಇಲ್ಲೂ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಏನಾಗತ್ತೆ. ಸೊ ಅಲ್ಲಿ ನಿಮಗೆ ಗ್ರಾಜುಯಲ್ ಇಲ್ಲಿ ನಿಮಗೆ ಅಯಾನಿಕ್ ರೇಡಿಯೈ ಮತ್ತೆ ಅಟಾಮಿಕ್ ರೇಡಿಯೈ ನಿಮಗೆ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಹೇಗೆ ಕಮ್ಮಿ ಆಗ್ತಾ ಹೋಗುತ್ತೆ, ಇಲ್ಲೂ ಅಷ್ಟೇ ಅಯನೈಸೇಷನ್ ಎಂಥಾಲ್ಪಿ ನಿಮಗೆ ಗ್ರಾಜುಯಲ್ ಆಗಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಸಮ್ ಪ್ಲೇಸಸ್ ಅಲ್ಲಿ ಎಕ್ಸೆಪ್ಷನಲ್ ಕೇಸಸ್ ನ ನೋಡ್ತಾ ಹೋಗ್ತೀರಾ. ಯಾಕಂದ್ರೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ರಿಪಲ್ಸಿವ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ಸ್ಕ್ರೀನಿಂಗ್ ಎಫೆಕ್ಟ್ ನಿಮಗೆ ಇಲ್ಲಿ ಸೊ ಆಗತ್ತೆ. ಇದೆಲ್ಲ ರೀಸನ್ಸ್ ಇಂದ ಆಮೇಲೆ ಸಮ್ ಪ್ಲೇಸಸ್ ಅಲ್ಲಿ ನಿಮಗೆ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಅನ್ನೋದು ರೆಗ್ಯುಲರ್ ಆಗಿರಲ್ಲ, ಗ್ರಾಜುಯಲ್ ಆಗಿ ನಿಧಾನಕ್ಕೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪೀಸ್ ಇನ್ ದ ಕೇಸ್ ಆಫ್ ಮೇನ್ ಗ್ರೂಪ್ ಎಲಿಮೆಂಟ್ಸ್, thus the metallic character increases down the group and non-metallic character decreases. down the group ನೋಡೋದಾದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. This trend can be related with their reducing and oxidizing property. So ಇದನ್ನ reducing ಅಥವಾ oxidizing nature ಅಲ್ಲಿ ಹೇಳ್ಬೋದು. ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ನೋಡ್ತೀರಾ. In the case of transition elements, however, a reverse trend is observed. ನಾವು SNP ಬ್ಲಾಕ್ ಅಲ್ಲಿ ಏನ್ ನಾವು ನೋಡ್ತೀವಿ, ಪ್ರಾಪರ್ಟಿ ಇನ್ಕ್ರೀಸ್ ಅಥವಾ ಡಿಕ್ರೀಸಸ್ ಏನ್ ಪೀರಿಯಾಡಿಕ್ ಟ್ರೆಂಡ್ಸ್ ನ ನೋಡ್ತೀವಿ, ಅದ್ರ ರಿವರ್ಸ್ ಆರ್ಡರ್ ನ ನಾವು ಇಲ್ಲಿ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಲ್ಲಿ ನೋಡ್ಬೋದು. ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಇನ್ ಟರ್ಮ್ಸ್ ಆಫ್ ಅಟಾಮಿಕ್ ಸೈಜ್ ಅಂಡ್ ಅಯನೈಸೇಷನ್ ಎಂಥಾಲ್ಪಿ. ಬಿಕಾಸ್ ಆಲ್ ದೀಸ್ ಟ್ರೆಂಡ್ಸ್ ನ ನೀವು ಒಂದು ಪ್ರಾಪರ್ಟಿ ಅಂತ ಅಂದಾಗ ಅಟಾಮಿಕ್ ಸೈಜ್ ಮೇಲೆ ಹೇಳ್ಬೋದು ಅಥವಾ ಅಯನೈಸೇಷನ್ ಎಂಥಾಲ್ಪಿ ಮೇಲೆ ಹೇಳ್ಬೋದು. ಸೊ ಇದು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ನ ಚಾಪ್ಟರ್. ಈ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.